ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಮುಂದೆ ನಾನು ಹರೀಶ್ ನಾಗರಾಜು. ಕಳೆದ ವಾರ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದಾದ್ಮೇಲೆ ದೆಹಲಿಗೆ ಹೋದ್ರು, ಅಲ್ಲಿಂದ ಶುರುವಾಯಿತು. ಈಗಂತೂ ಇವತ್ತೋ ನಾಳೆ ಅಂತ ಮುಂದಕ್ಕೆ ಹೋಗ್ತಾನೆ ಇದೆ. ಇವತ್ತೇ ಫೈನಲ್ ಆಗುತ್ತಾ ಆಗಿದ್ರೆ ಬೊಮ್ಮಾಯಿ ಕ್ಯಾಬಿನೆಟ್. ಸಿಎಂ ಪಟ್ಟಿ ರೆಡಿ, ನಡ್ಡಾ ಪಟ್ಟಿ ಯಾವುದು ಅನ್ನೋ ಕುತೂಹಲ. 2023 ಎಲೆಕ್ಷನ್ನೇ ಟಾರ್ಗೆಟ್. BSY ಆಪ್ತರಿಗಿದೆಯಾ ಅವಕಾಶ? ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದ ಮೆಗಾ ಫಾಲೋಅಪ್. ಇದು ಸಂಪುಟ ಸರ್ಕಸ್. ಪ್ರತಿ ಬಾರಿಯೂ ಹಾಗೆ ಈ ಸರಿನೂ ಕೂಡ ಮುಖ್ಯಮಂತ್ರಿಗಳಾದ್ಮೇಲೆ ದೊಡ್ಡ ತಲೆಬೇನೆ ಏನಪ್ಪಾ ಅಂದ್ರೆ ಸಂಪುಟ ರಚನೆ ಮಾಡೋದು. ರಾಜ್ಯ ಸಚಿವ ಸಂಪುಟ ರಚನೆಗೆ ಇವತ್ತೇ ಹೈಕಮಾಂಡ್ ಮುದ್ರೆ ಒತ್ತುವಂತಹ ಸಾಧ್ಯತೆ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟವನ್ನ ಸೇರ್ತಾ ಇರುವಂತಹ ಶಾಸಕರು ಯಾರು? ಮಂತ್ರಿಗಿರಿಗೆ ಏನೆಲ್ಲ ಮಾನದಂಡಗಳನ್ನು ಫಿಕ್ಸ್ ಮಾಡಿದ್ದಾರೆ? ಲೆಕ್ಕಾಚಾರಗಳು ಏನೇನು ನೋಡೋಣ. ಬ್ರೇಕಿಂಗ್ ನ್ಯೂಸ್. ನನ್ನ ಕ್ಯಾಬಿನೆಟ್ನಲ್ಲಿ ಯಾರಿರಬೇಕು ಅಂತ ನೂತನ ಮುಖ್ಯಮಂತ್ರಿಗಳ ಪಟ್ಟಿ ರೆಡಿ ಇರುತ್ತೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನಾನಿಷ್ಟೆಲ್ಲ ನಾನು ನಂಬ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಅವಕಾಶ ಕೊಡಲೇಬೇಕು ಅಂತ ಅವ್ರದ್ದೊಂದು ಪಟ್ಟಿ ಕೊಟ್ಟಿರ್ತಾರೆ. ಇನ್ನು ಹೈಕಮಾಂಡ್ ಅವರೊಂದು ಪಟ್ಟಿ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಒಂದಷ್ಟು RSS ಮತ್ತೊಂದು ಪಟ್ಟಿ ಕೊಟ್ಟಿರಬಹುದು. ಹೀಗೆ ಹಲವಾರು ಬೆಳವಣಿಗೆಗಳಾಗ್ತಿರೋದ್ರಿಂದ ಕಂಟಿನ್ಯೂಸ್ ಆಗಿ 3-4 ದಿವಸದಿಂದ ನವದೆಹಲಿಯ ಅಂಗಳದಲ್ಲಿದೆ ಈ ಪಟ್ಟಿ ರೆಡಿ ಮಾಡುವ ಕೆಲಸ. BSY ಆಪ್ತರಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಬಾಂಬೆ ಟೀಮ್ನಲ್ಲಿ ಯಾರಿಗೆ ಕುರ್ಚಿ ಸಿಗುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಇವತ್ತೇ ಫೈನಲ್ ಆಗುತ್ತೆ ಬೊಮ್ಮಾಯಿಯವರ ಸಂಪುಟ ಅನ್ನೋ ಮಾತುಗಳು ಓಡಾಡ್ತಾ ಇದೆ. ಪ್ರಮಾಣವಚನ ಕಾರ್ಯಕ್ರಮ ಇವತ್ತ, ನಾಳಿದ್ದ ಕೆಲವೇ ಕ್ಷಣದಲ್ಲಿ JP ನಡ್ಡಾ ಜೊತೆ ಬೊಮ್ಮಾಯಿ ಅವರು ಚರ್ಚೆ ಮಾಡ್ತಿದ್ದಾರೆ. ಒಂದಷ್ಟು ಜನರ ಲಿಸ್ಟ್ ತೋರಿಸ್ತಾ ಇದ್ದೀವಿ ನಾವು. ಶ್ರೀರಾಮುಲು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು, V ಸೋಮಣ್ಣನವರು, ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು, ಉಮೇಶ್ ಕತ್ತಿ ಅವರಂತೂ ನಂಗೆ ಸಿಗುತ್ತೆ, ನಂಗೆ ಸಿಗದೆ ಹೋದ್ರೇನೋ ಅಂತ ಅವರು ಉಮೇಶ್ ಕತ್ತಿ ಅವರು. ಇನ್ನು ಮುರುಗೇಶ್ ನಿರಾಣಿ ಅವರು ದೊಡ್ಡ ಸೀಟ್ಗೆ ಟವಲ್ ಹಾಕಿದವರು. ಸೊ ಹಾಗಾಗಿ ಇಲ್ಲವ್ರಿಗೆ ಸಿಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮಗದೊಬ್ಬ ಹಿರಿಯ ಸಚಿವ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯವರು ಅವರು ಕೂಡ ರೇಸ್ನಲ್ಲಿದ್ದಾರೆ. ಪ್ರಬಲವಾಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರು ಭಾಗದಲ್ಲಿ ಅಶ್ವಥ್ ನಾರಾಯಣ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಅಫ್ಕೋರ್ಸ್ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದವರು. ಅರವಿಂದ ಲಿಂಬಾವಳಿ ಮಹದೇವಪುರ ಕ್ಷೇತ್ರದ ಶಾಸಕರು, ಅವರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿದ್ದಾರೆ. ಲಕ್ಷ್ಮಣ ಸವದಿ ಸಾಹೇಬರು ಡೆಲ್ಲಿಗೆ ಹೋಗಿದ್ರು ಇಮಿಡಿಯೇಟ್ ಆಗಿ. ಗೊತ್ತಿಲ್ಲ ಈ ಸಾರಿ ಅವ್ರಿಗೆ ಕಳೆದ ಬಾರಿ ಇದ್ದ ಪೋಸ್ಟೇ ಸಿಗುತ್ತಾ ಅಥವಾ ಬೇರೆ ಅದಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತಾ ಅಂತ. ಸುರೇಶ್ ಕುಮಾರ್ ಮಗದೊಬ್ಬ ಹಿರಿಯ ಸಚಿವರು, ಅವ್ರು ಈ ಸಾರಿ ಗೊತ್ತಿಲ್ಲಪ್ಪ ಏನಾಗುತ್ತೆ, ಅವ್ರು ಕೊಟ್ಟರೆ ಮಾಡ್ತೀನಿ ಅಷ್ಟಕ್ಕೆ ಸುಮ್ಮನಿದ್ದಾರೆ. ಇನ್ನು ಸುಳ್ಯ ಭಾಗದಿಂದ ಎಸ್ ಅಂಗಾರ ಚಾನ್ಸಸ್ ಇದೆ ಈ ಬಾರಿ. ಎಸ್ ಅಂಗಾರ ಅವರಿಗೆ ST ಸೋಮಶೇಖರ್ ಯಡಿಯೂರಪ್ಪನವರ ಬಳಗದಿಂದ ಇವ್ರಿಗೂ ಕೂಡ ಚಾನ್ಸ್ ಇದ್ದೇ ಇದೆ, ತಳ್ಳಿ ಹಾಕೋಕೆ ಸಾಧ್ಯ ಇಲ್ಲ. ಸಹಕಾರ ಸಚಿವರಾಗಿದ್ದವರು ಡಾಕ್ಟರ್ K ಸುಧಾಕರ್ ಇದ್ದೇ ಇದೆ ಚಾನ್ಸು. ಅವರಂತೂ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ಇಲ್ಲ. K ಗೋಪಾಲಯ್ಯನವರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಈ ಬಾರಿ ಸಂಭಾವ್ಯ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಪ್ರಬಲವಾಗಿ ಓಡಾಡ್ತಾ ಇದೆ. BC ಪಾಟೀಲ್ ಹಿರೇಕೆರೂರು ಭಾಗದ ಶಾಸಕರು, ಅವರ ಹೆಸರು ಕೂಡ ಇದ್ದೇ ಇದೆ ಸಂಭಾವ್ಯ ಪಟ್ಟಿಯಲ್ಲಿ. ಭೈರತಿ ಬಸವರಾಜ್ ಇವರು ಕೂಡ ಮುಖ್ಯಮಂತ್ರಿಗಳ ಜೊತೆನೇ ಇದ್ದವರು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಮುಂಚೆ, ಅದಾದ ಮೇಲೆ ಯಾವಾಗಲೂ ಕೂಡ. ನಾರಾಯಣಗೌಡರು KR ಪೇಟೆ ಹಳೆ ಮೈಸೂರು ಭಾಗದವರು, ಅವರು ಕೂಡ ಲಿಸ್ಟ್ನಲ್ಲಿ ಅವರ ಹೆಸರು ಕೂಡ ಪ್ರಬಲವಾಗಿ ಓಡಾಡ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಕರಾವಳಿ ಭಾಗದವರು, ಅಂದರೆ ಉತ್ತರ ಕನ್ನಡ ಭಾಗದವರು, ಯಲ್ಲಾಪುರದವರು, ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿಬರ್ತಾ ಇದೆ. ಮುನಿರತ್ನ ಬೆಂಗಳೂರು ಸಿಟಿ ಕಡೆ RR ನಗರ ಕಳೆದ ಬಾರಿ ಆಯಿತು ಅನ್ಕೋತಿರ್ಬೇಕಾದ್ರೆ ಆಗಲಿಲ್ಲ. ಸೊ ಈ ಬಾರಿ ಅವ್ರಿಗೂ ಕೂಡ ಪ್ರಬಲವಾಗಿ ಚಾನ್ಸಸ್ ಇದೆ. ಇನ್ನು ವಿಜಯನಗರ ಕ್ಷೇತ್ರ ಆನಂದ್ ಸಿಂಗ್ ಅವರು ಕೂಡ ಈ ಬಾರಿ ಮಿನಿಸ್ಟರ್ ಆಗ್ಬೋದು, ಕಳೆದ ಬಾರಿನೂ ಆಗಲಿಲ್ಲ. ಇವರಂತೂ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದರೆ ಆ ಭಾಗದಲ್ಲಿ ಒಬ್ರದ್ದು ಕಷ್ಟ ಆಗೋಗಿದೆ. ಹಾಗಾಗಿ ಇವ್ರಿಗೆ ಸಿಗಬೇಕು ಅಂತ. ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದ ಶಾಸಕರು ಈ ಬಾರಿ ಮಂತ್ರಿ ಆಗ್ತಾರೆ ಅಂತ ಸುದ್ದಿ ಅಂತೂ ಓಡಾಡ್ತಾ ಇದೆ. ಅರವಿಂದ್ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಭಾಗದ ಇವರು ಅಷ್ಟೇ, ಇವರು ಮುಖ್ಯಮಂತ್ರಿಗಳಿಗೆ ಆಗೋರಿದ್ರು ಅನ್ನೋ ಲೆವೆಲಲ್ಲಿ ನಡೆದಿತ್ತು ಎಲ್ಲ. ಸೊ ಬಹುಶಃ ಈ ಬಾರಿ ಅವರು ಮಂತ್ರಿ ಸ್ಥಾನ ಕೊಡುವ ಚಾನ್ಸಸ್ಗಳಂತೂ ಇದ್ದೇ ಇದೆ. ಲೆಟ್ಸ್ ಸಿ ಏನೇನು ಬೆಳವಣಿಗೆ ಆಗ್ತಾ ಇದೆ ನವದೆಹಲಿಯಲ್ಲಿ ಅಂತ. ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಮುಖ್ಯಮಂತ್ರಿಗಳು ಹಿಂಗೆ ಹೋದ್ರು ಹಿಂಗೆ ವಾಪಸ್ ಬರ್ತೀನಿ ಅಂತ ಅವ್ರು ಹೇಳಿದ ಪ್ರಕಾರ, ನಾವು ಅನ್ಕೊಂಡಿದ್ದ ಪ್ರಕಾರ. ಬಟ್ ಸಿನಾರಿಯೋ ಫುಲ್ ಚೇಂಜ್ ಆಗೋಯ್ತು. ಅಂದ್ರೆ ಅರ್ಥ ನವದೆಹಲಿಯ BJP ಅಂಗಳದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ ಅಂತ ತುಂಬ ಜನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಯಾರು ಗೊಲಿಯುತ್ತೆ ಅಂತ ಕೊನೆ ಮೊಮೆಂಟ್ ತನಕ ಕಾಯ್ತಾ ಇದ್ದೀವಿ. ಏನಿದು ಇಷ್ಟೊಂದು ಅಳದು ತೂಗಿ ಲೆಕ್ಕಾಚಾರ ನಡೀತಾ ಇದೆಯಾ?
ಖಂಡಿತಕ್ಕೂ ಈಗ ಏನೋ ಹೊಸ ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯನ್ನ ಬದಲಾಯಿಸಿದರೆ ಬಿಜೆಪಿಯಲ್ಲಿ. ಸೊ ಹಾಗಾಗಿ ಈಗ ಆಡಳಿತ ಕೂಡ ಬೇರೆ ರೀತಿಯಲ್ಲೇ ಇರಬೇಕು, ಚುರುಕಾಗಿರಬೇಕು, ಹಿಂದೆ ಇದ್ದಂತಹ ಗೊಂದಲಗಳಿರಬಾರ್ದು, ರಾಜಕೀಯ ಅನಿಶ್ಚಿತತೆ ಇರಬಾರ್ದು, ಅವನ್ನೆಲ್ಲವನ್ನ ಹೋಗ್ಲಾಡಿಸಿ ಹೊಸ ರೀತಿಯಲ್ಲಿ ಆಡಳಿತವನ್ನ ನೀಡಬೇಕು. ಹಂಗಾಗಿ ಹೊಸ ರೀತಿಯ ತಂಡವನ್ನ ಕಟ್ಕೊಳ್ಬೇಕು. ಅದು ಯಾವ ರೀತಿ ಇರಬೇಕು? ಯುವಕರನ್ನ ಕೂಡಿರ್ಬೇಕಾ, ಯುವಕರು ಮತ್ತು ಹಿರಿಯರ ಒಂದು ಸಮ್ಮಿಲನ ಆಗಿರ್ಬೇಕಾ, ಜೊತೆಗೆ ಕೆಲವರು ಕಳಂಕಿತರಿದ್ದಾರೆ, ಕೆಲವ್ರದ್ದು ಏನೋ ಅವರು ಸಿಡಿಗಳಿದ್ದಾವೆ ಅನ್ನುವಂಥ ಮಾಹಿತಿಗಳೆಲ್ಲ ಇದ್ದಾವೆ. ಸೊ ಅವರೆಲ್ಲರನ್ನು ಹೊರಗಿಡಬೇಕಾ, ತಗೊಳ್ಬೇಕಾ? ಯಾಕೆಂದ್ರೆ ಅವರು ಪಕ್ಷಕ್ಕೆ ಅಧಿಕಾರ ಸಿಗಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿರೋದ್ರಿಂದ ಅವ್ರನ್ನ ಏನ್ ಮಾಡಬೇಕು? ಈ ತರದ ನಾನಾ ಪ್ರಶ್ನೆಗಳಿವೆ. ನಾನು ಹೇಳಿದ್ದು ಒಂದು 2-3 ಅಷ್ಟೇ ನಿಮಗೆ. ಈ ತರದ ನಾನಾ ಪ್ರಶ್ನೆಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಂದೆ ಇವೆ ಮತ್ತು ಅವ್ರೀಗ ಎಲ್ಲವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಯಾರನ್ನ ತಗೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಯಾವ ಕಾರಣಕ್ಕೋಸ್ಕರ ತೆಗೆದುಕೊಳ್ಬೇಕು ಅನ್ನುವಂತಹ ಎಲ್ಲದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಅನಂತರದಲ್ಲಿ ಹೈಕಮಾಂಡ್ ಇವರಿಗೆ ಒಪ್ಪಿಗೆಯನ್ನ ನೀಡಬೇಕು. ಸೊ ಇದು ಮತ್ತೆ ಈಗ ಓಕೆ, ನಿಮ್ಮ ಸಿಗ್ನಲ್ ಮಿಸ್ ಹೊಡಿತಾ ಇದೆ. ರೀಕನೆಕ್ಟ್ ಮಾಡಿ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಗಳು ಓಡ್ತಾ ಇದೆ. ಹಾಗೆ ನಿಮ್ಮ ಭಾಗ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ವಿಧಾನಸಭಾ ಕ್ಷೇತ್ರ, ನಿಮ್ಮ ಶಾಸಕರು ಯಾರ್ಯಾರು ರೇಸ್ನಲ್ಲಿದ್ದಾರೆ ನೋಡ್ಕೊಂಬಿಡಿ. ಸಿ ಪಾಟೀಲ್ ನರಗುಂದ ಕ್ಷೇತ್ರದ ಶಾಸಕರು, ಜೊತೆಗೆ ಒಂದಷ್ಟು ಎಲ್ಲ ಕಡೆ ಹಂಗೆ ನೋಡೋಕ್ಕೋದ್ರೆ ಕರಾವಳಿ ಭಾಗ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು, ಮಧ್ಯ ಕರ್ನಾಟಕ ಎಲ್ಲ ಭಾಗದಲ್ಲೂ ಕೂಡ ಈ ಸರಿ ಪ್ರಬಲವಾಗಿ ಹೆಸರುಗಳು ಓಡಾಡ್ತಾ ಇದೆ. ಲೆಟ್ಸ್ ಸಿ, ವೆಯ್ಟ್ ಅಂಡ್ ವಾಚ್ ಏನೇ ನಡೆಯುತ್ತೆ ಅಂತ. ಇನ್ನು ಸಚಿವರಿಗೆ, ಮುಖ್ಯಮಂತ್ರಿಗಳಂತೂ ದೊಡ್ಡ ತಲೆನೋವು.